ಸರ್ಕಾರದ ನಿಯಮಾನುಸಾರ ನಾಮಫಲಕದಲ್ಲಿ 60% ಕನ್ನಡ ಭಾಷೆಯನ್ನ ಕಡ್ಡಾಯಗೊಳಿಸಬೇಕು ಹಾಗೂ 2023 ಡಿಸೆಂಬರ್ 27ರಂದು ಬೆಂಗಳೂರಿನಲ್ಲಿ ನಡೆದ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಹೋರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡ ಸೇರಿದಂತೆ ಕರಾವಳಿ ಕಾರ್ಯಕರ್ತರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಘಟಕದಿಂದ ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿ ಹರ್ಷವರ್ಧನ್ ರವರಿಗೆ ಮನವಿ ಸಲ್ಲಿಸಿದರು. ಬಳಿಕ ಪ್ರಕರಣದ ಸಂಬಂಧ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಲೂಕು ದಂಡಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳು ಈ ಸಂಬಂಧ ಸೂಕ್ತ ಕ್ರಮವನ್ನ ಜರುಗಿಸಬೇಕು. ಇಲ್ಲ ಅಂದ್ರೆ ಫೆಬ್ರವರಿ 28ರ ಬಳಿಕ ಕಪ್ಪು ಮಸಿ ಬಳಿಯುವ ಮೂಲಕ ಉಗ್ರ ಹೋರಾಟಕ್ಕೆ ನಾಂದಿ ಇಡಬೇಕಾಗುತ್ತದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯಕರ್ತರ ಮೇಲೆ ಹಾಕಿರುವ ಪ್ರಕರಣವನ್ನ ವಾಪಸ್ ಪಡಿಬೇಕು. ಇಲ್ಲವಾದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ನಂಬಿಕೊಂಡಿದ್ದೇವೆ. ಕಡ್ಡಾಯ ಕನ್ನಡ ನಾಮಫಲಕ ಜಾರಿಯಾಗಬೇಕು. ಆ ನಾಮಫಲಕದಲ್ಲಿ ಕರ್ನಾಟಕ ಸರ್ಕಾರ ನಿಯಮಾನುಸಾರ 60% ಕನ್ನಡ ಭಾಷೆಯನ್ನು ಬಳಸಬೇಕಂತೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು. ತದನಂತರ ವಿಧಾನಸಭೆಯಲ್ಲೂ ಸಹ ಅದನ್ನು ಮಂಡಿಸಿತ್ತು. ಈ ಒಂದು ಮಂಡಿಸಿರ್ತಕ್ಕಂಥದ್ದು ಕಾರಣ ಹಿನ್ನೆಲೆ ನೋಡಲಿಕ್ಕೆ ಹೋದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎನ್. ನಾರಾಯಣಗೌಡರ ನಾಯಕತ್ವದ ಹೋರಾಟದ ಪ್ರತಿಫಲ ಇದು. ಡಿಸೆಂಬರ್ 27, 2023ರಂದು ಬೆಂಗಳೂರಲ್ಲಿ ನಡೆದಂಥ ಹೋರಾಟ, ಆ ಹೋರಾಟ ಕ್ರಾಂತಿ ರೂಪಕ್ಕೆ ಹೋದಂಥ ಸಂದರ್ಭದಲ್ಲಿ ಆಂಗ್ಲ ನಾಮಫಲಕಗಳನ್ನು ಎಸೆದಾಗ ಕಾರ್ಯಕರ್ತರು ನಾರಾಯಣಗೌಡರು ಸೇರಿದಂತೆ ಸುಮಾರು ಕರವೇ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲು ಮಾಡಿ 14 ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ರು. ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ಮಾಡಿಸಿದೆ. ಫೆಬ್ರವರಿ 28ರ ಒಳಗಡೆ ಕಡ್ಡಾಯ ಕನ್ನಡ ಕೋಲಾರ ಜಿಲ್ಲೆಯಲ್ಲಿ ಕರವೇ ಕಾರ್ಯಕರ್ತರು 28ರ ನಂತರ ಬೀದಿಗಿಳಿದು ಕಪ್ಪು ಮುಸಿನ ಬಳಿಯುವ ಮುಖೇನ ಈ ಹೋರಾಟ ಕ್ರಾಂತಿ ಹೋರಾಟಕ್ಕೆ ಕರೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಮಾನ್ಯ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನ ಇವಾಗ ಭೇಟಿ ಆಗ್ತಾ ಇದ್ವಿ. ಸಭೆಯನ್ನು ಕರೆದು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಕರವೇ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಇದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಹೇಳ್ತಕ್ಕಂಥದ್ದು, ನೀವೇನಾದರೂ ನಾರಾಯಣಗೌಡರು ಸೇರಿದಂತೆ ಕನ್ನಡ ಪರ ಹೋರಾಟಗಾರ ಮೇಲೆ ಆಗಿರ್ತಕ್ಕಂಥ ಪ್ರಕರಣ ವಾಪಸ್ ಪಡೀಲಿಲ್ಲ ಅಂದರೆ ನಾರಾಯಣಗೌಡರು ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತೀವಿ. ಈಗಾಗಲೇ 29 ಜನ ಒಂದು ಪ್ರಕರಣದಲ್ಲಿ ದಾಖಲು ಮಾಡಿದರು. ತದನಂತರ 14 ಮಂದಿ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ. ನಾರಾಯಣಗೌಡರು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂಗೆ ತದನಂತರ 9 ಪ್ರಕರಣ ನಾರಾಯಣಗೌಡರು ದಾಖಲೆ ಮಾಡ್ತಾರೆ. ಆದರೆ ಒಂದು ಘಟನೆ ನಡೀತದೆ. ಒಂದು ಘಟನೆಗೆ 10-12 ಪ್ರಕರಣ ದಾಖಲು ಮಾಡಿ ಸರ್ಕಾರ ಹುನ್ನಾರ ಮಾಡ್ತದೆ. ಆ ಹುನ್ನಾರಕ್ಕೆ, ಆ ಹೋರಾಟಕ್ಕೆ ಕರವೇ ಕಾರ್ಯಕರ್ತರು ಜಗ್ಗೋದಿಲ್ಲ. ಕನ್ನಡದ ವಿಚಾರ ಬಂದಾಗ ಕರವೇ ಕಾರ್ಯಕರ್ತರು ಕನ್ನಡಕ್ಕೋಸ್ಕರ ಕನ್ನಡದ ರೌಡಿ ಆಗಲಿಕ್ಕೂ ಸಿದ್ಧರಾಗ್ತಾರೆ, ಕನ್ನಡದ ಭಯೋತ್ಪಾದಕರು ಆಗಲಿಕ್ಕೂ ಸಿದ್ಧರಾಗ್ತಾರೆ. ಕನ್ನಡ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ನಾರಾಯಣಗೌಡರ ಸಂಘಟನೆ, ನಾರಾಯಣಗೌಡರ ಕಾರ್ಯಕರ್ತರು ಹಿಂದೆ ಜಗ್ಗೋದಿಲ್ಲ, ಕುಗ್ಗೋದಿಲ್ಲ. ಕರವೇ ಹೋರಾಟ ಇನ್ನಷ್ಟು ಶಕ್ತಿಯನ್ನು ಈ ನಾಡಿನ ಜನತೆ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಹೋರಾಟವನ್ನು ಮುಂದುವರಿಸ್ಕೊಳ್ಳೋದು.